ಗೋಕಾಕ್ ಮತ್ತು ಮೂಡಲಗಿಯ ನನ್ನ ಎಲ್ಲ ವಕೀಲರ ಮಿತ್ರರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ 16ನೇ ತಾರೀಕು ನಡೆದಿರತಕ್ಕಂಥ ಗಲಾಟೆಯಲ್ಲಿ ಚಂದನ್ ಗಿಡ್ನವ್ರು ಅಂತಕ್ಕಂಥ ವ್ಯಕ್ತಿ ಏನು ನಮ್ಮ ಇಬ್ಬರು ದಲಿತ ಯುವಕರ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಮಾನ್ಯ DSP ಕಚೇರಿಯಲ್ಲಿ ನಾವು ಮನವಿಯನ್ನು ಕೊಡುವ ಸಂದರ್ಭದಲ್ಲಿ ನಾನು ಮಾತನಾಡಿರ್ತಕ್ಕಂಥ ವಿಷಯ ಚಂದನ್ ಗಿಡ್ನವ್ರು ಅಂತಕ್ಕಂಥ ವ್ಯಕ್ತಿ ಒಬ್ಬ ಶಗನ್ಯಾನ್ ಹುಳ ಅಂತಕ್ಕಂಥದ್ದು ನಾನು ಮಾತನಾಡಿದ್ದು ನಿಜ. ಆದರೆ ಆ ಸಂಪೂರ್ಣ ನನ್ನ ಮಾತಿನ ಉದ್ದಕ್ಕೂ ನಾನು ವಕೀಲರನ್ನು ನಿಂದನೆ ಮಾಡಿದ್ದಾಗಲಿ, ವಕೀಲರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾಗಲಿ ಆ ವಿಡಿಯೋದಲ್ಲಿ ಎಲ್ಲಿಯಾದರೂ ಬಂದಿದ್ದರೆ ತಾವುಗಳು ಪ್ರಜ್ಞಾವಂತರು, ಬಡವರಿಗೆ ನ್ಯಾಯ ಕೊಡಿಸುವವರು, ನಾನು ಸಹ ಒಬ್ಬ ಜವಾಬ್ದಾರಿತ ನಾಯಕನಾಗಿ ಓರ್ವ ಸಾಮಾನ್ಯ ವ್ಯಕ್ತಿಯಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಆ ಏನಾದರೂ ವಿಡಿಯೋದಲ್ಲಿ ನಾನು ವಕೀಲರು ಅಂತಕ್ಕಂಥ ಪದ ಏನಾದರೂ ಇದ್ದರೆ ನೀವೇನು ಶಿಕ್ಷೆ ಕೊಟ್ಟರೂ ಸಹ ನಾನು ರೆಡಿಯಾಗಿದ್ದೇನೆ. ಆದರೆ ಸುಮ್ಮನೆ ವಿಷಯವನ್ನು ತಿರುಚಿ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡೋದು ಸರಿಯಲ್ಲ. ಆದರೂ ಮೀರಿಯೂ ನಾನು ವಕೀಲರು ಅಂತಕ್ಕಂಥ ವಿಷಯ ಏನಾದರೂ ಅದನ್ನು ಮೀರಿ ತಮಗೇನಾದರೂ ಅದರಿಂದ ನೋವಾಗಿದ್ದರೆ ನಿಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನು ಕೇಳ್ತೀನಿ. ಆದರೆ ಆ ದಲಿತರನ್ನು ಪದೇ ಪದೇ ಅಟ್ರಾಸಿಟಿ ಸುಮ್ಮನೆ ಮಾಡ್ತಾರೆ ಅಂತಕ್ಕಂಥ ಏನು ದಲಿತರನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥ ಚಂದನ್ ಗಿಡ್ನವ್ರ ವಿಷಯದಲ್ಲಿ ನಾನು ಕ್ಷಮೆಯನ್ನು ಕೇಳೋದಿಲ್ಲ, ಯಾವತ್ತೂ ರಾಜಿ ಆಗೋದಿಲ್ಲ. ಎಲ್ಲ ನನ್ನ ವಕೀಲ ಮಿತ್ರರು ಆ ವಿಷಯದಲ್ಲಿ ಚಂದನ್ ಗಿಡ್ನವರು ಏನು ತಪ್ಪುಗಳನ್ನು ಮಾಡ್ತಾ ಇದ್ದಾನೆ, ಚಂದನ್ ಗಿಡ್ನವ್ರದ್ದು ಏನು ತಪ್ಪಿದೆ ಅಂತಕ್ಕಂಥದ್ದು ನಾನು ಈ ಹಿಂದಿನ ವಿಡಿಯೋದಲ್ಲಿ DSP ಆಫೀಸ್ನಲ್ಲಿ ನಾನು ಮಾತನಾಡುವಾಗ ತಮಗೆ ಮೊದಲು ನಾನು ಮನವಿಯನ್ನು ಮಾಡಿಕೊಂಡಿದ್ದು ತಮ್ಮ ವಕೀಲರಿಗೆ ಮತ್ತು ವಕೀಲರ ಸಂಘದ ಅಧ್ಯಕ್ಷರಿಗೆ. ಅದನ್ನು ಮೊದಲು ನನ್ನ ಹತ್ರ ಸಂಪೂರ್ಣ ವಿಡಿಯೋಗಳದಾವ, ಆ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತೇನೆ. ನಾನು ಎಲ್ಲಾದರೂ ವಕೀಲರಿಗೆ ಉದ್ದೇಶಪೂರ್ವಕವಾಗಿ ಅವರನ್ನು ನಿಂದಿಸೋದು ಆಗಲಿ ಮಾಡಿಲ್ಲ, ಅದನ್ನು ತಪ್ಪು ತಿಳ್ಕೊಳ್ಬಾರ್ದು. ನನ್ನ ಹತ್ರ ವಿಡಿಯೋ ಅದಾವ, ಅದನ್ನು ಸೆಂಡ್ ಮಾಡ್ತೀನಿ. ಇನ್ನು ಗೋಕಾಕ್ ಅಭಿವೃದ್ಧಿ ದೃಷ್ಟಿಯಲ್ಲಿ ಏನು ಅಲ್ಲಿ ಗಟ್ರ ಹಾದು ಹೋಗೋ ಸಮಯದಲ್ಲಿ ಚಂದನ್ ಗಿಡ್ನವ್ರು ಅಂತಕ್ಕಂಥ ವ್ಯಕ್ತಿ ಆ ಗಟ್ರ ಹೋಗುವಾಗ ಸಂಪೂರ್ಣ ಗೋಕಾಕದಲ್ಲಿ 2 ಫೂಟು ಅಗಲೀಕರಣ ಸ್ವಾಭಾವಿಕ ಆಗೈತಿ. ಆದರೆ ಚಂದನ್ ಗಿಡ್ನವರು ಅದನ್ನು ಹೋಗಿ ತಂಟೆ ಮಾಡಿ ತಕರಾರು ಮಾಡಿದಾಗ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಅದನ್ನು ಬಿಟ್ಟು ಆ ಕಾರ್ಮಿಕರ ಮೇಲೆ ಹಲ್ಲೆಯನ್ನು ಬಿಟ್ಟು ಅವ್ರ ಜೊತೆಗೆ ವಾಗ್ವಾದ ಮಾಡುವುದನ್ನು ಬಿಟ್ಟು ಆತ ಕಾನೂನು ಪ್ರಕಾರವಾಗಿ ನಗರಸಭೆಗೂ ಅಥವಾ ಪೊಲೀಸ್ ಮುಖಾನೋ ಹೋಗಿದ್ರೆ ಸರಿ ಇತ್ತು. ಆದರೆ ತಾವೇ ಕಾನೂನನ್ನು ಕೈಗೆ ತೆಗೆದುಕೊಂಡು ಆ ಬಡಪಾಯಿಗಳ ಮೇಲೆ ಏನೋ ಒಂದು ಕ್ರೌರ್ಯತೆಯನ್ನು ಮೆರೆದಿದ್ದಾರೆ. ಅದನ್ನು ನಾವು ಸಹಿಸುವುದಿಲ್ಲ, ಯಾಕಂತಂದರೆ ಅದನ್ನು ಖಂಡಿಸ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ತಾವು ವಕೀಲರು ಪ್ರಜ್ಞಾವಂತರು, ತಿಳುವಳಿಕೆವಂತರು. ಚಂದನ್ ಗಿಡ್ನವ್ರು ಮಾಡಿದ್ದು ಏನಾದರೂ ನಿಮಗೆ ಸರಿಯಾಗಿದ್ದರೆ ಆತ ಮಾಡ್ತಿರ್ತಕ್ಕಂಥ ವಿಷಯಗಳಲ್ಲಿ ರಾಜಕಾರಣ ಮಾಡ್ತಿರ್ತಕ್ಕಂಥ ಚಂದನ್ ಗಿಡ್ನವರು ಪದೇ ಪದೇ ಇಂಥ ವಿಷಯಗಳನ್ನು ಮೈಮೇಲೆ ಹೇಳ್ಕೊಳ್ಳೋದು ಸರಿಯಲ್ಲ. ಅವರಿಗೆ ನೀವು ಬೆಂಬಲವನ್ನು ಕೊಡ್ತಾ ಇದ್ದೀರಿ, ಆದರೆ ಅವ್ರಿಗೆ ಬೆಂಬಲ ಕೊಡೋದ್ರ ಜೊತೆಗೆ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನ ಆ ಜಾಗದ ಮೇಲೆ ನೀವು ಬರ್ರಿ. ಆ ನಮ್ಮ ಕಾರ್ಮಿಕರ ತಪ್ಪದನೋ ಅಥವಾ ನಂದು ತಪ್ಪದನೋ ಯಾರು ತಪ್ಪದನೋ ತಾವು ವಿಚಾರ ಮಾಡಿರಿ. ಸುಮ್ಮನೆ ನಮ್ಮನ್ನು ಟಾರ್ಗೆಟ್ ಮಾಡೋದು ಸರಿಯಲ್ಲ. ಇನ್ನೊಂದು ಯಾಕಂತಂದ್ರೆ ಆ ವಿಷಯದಲ್ಲಿ ಏನು ಸತ್ಯ ಐತಿ ತಿಳ್ಕೊಡ್ರಿ, ಸತ್ಯ ಇದ್ದ ಕಡೆ ನಿಲ್ರಿ ಅಂತಕ್ಕಂಥ ಮನವಿಯನ್ನು ಎಲ್ಲ ನಾನು ವಕೀಲ ಮಿತ್ರರಲ್ಲಿ ಈ ಮುಖಾಂತರ ಮಾಡ್ಕೊಳ್ತೀನಿ.